ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಕನ್ನಡಿಗ. ಕರ್ನಾಟಕದಲ್ಲಿ ಅತಿ ಫೇಮಸ್ ಆಗಿರ್ತಕ್ಕಂಥ ಮಠಗಳಲ್ಲಿ ತುಮಕೂರಿನ ಕಲ್ಪತರು ನಾಡಿನ ಸಿದ್ಧಗಂಗಾ ಮಠವು ಒಂದು. ಇಲ್ಲಿ ಈ ವರ್ಷ ಶಿವರಾತ್ರಿ ಹಬ್ಬದ ಸಮಯ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ. ಈ ವರ್ಷವೂ ಜಾತ್ರೆ ನಡೀತಾ ಇದೆ. ಇದು ಗ್ರಾಮೀಣ ಸೊಗಡಿನ ಅಪ್ಪಟ ಸಂಸ್ಕೃತಿಯನ್ನು ಬಿತ್ತರಿಸುವಂತಹ ಜಾತ್ರೆ. ಈ ವರ್ಷ ಇಲ್ಲಿ ಕೃಷಿ ಮತ್ತು ವಸ್ತು ಪ್ರದರ್ಶನ ಇದೆ. ಫೆಬ್ರವರಿ 17ನೇ ತಾರೀಕಿಂದ ಶುರುವಾಗಿರ್ತಕ್ಕಂಥ ಜಾತ್ರೆ ಇದು ಮಾರ್ಚ್ 1ನೇ ತಾರೀಕುವರೆಗೂ ನಡೆಯುತ್ತೆ. ಇದು ದನಗಳ ಜಾತ್ರೆ ಮತ್ತು ಜನಗಳ ಜಾತ್ರೆ. ದನಗಳ ಪರಿಚಯ ಇದೆ, ಬನ್ನಿ ನೋಡಿ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ, ಮಕ್ಕಳ ಆಟ ಆಡುವಂತಹ ಗೇಮ್ಗಳಿದ್ದಾವೆ, ಬೇರೆ ಬೇರೆ ಎಲ್ಲ ರೀತಿಯ ನಾಟಕಗಳನ್ನು ಆಡ್ತಾರೆ. ವಸ್ತು ಪ್ರದರ್ಶನ ಈ ವರ್ಷದ ಸಿದ್ಧಗಂಗಾ ಜಾತ್ರಾ ಮಹೋತ್ಸವದ ಕೃಷಿ ಮತ್ತು ಕೈಗಾರಿಕೆ ವಸ್ತು ಪ್ರದರ್ಶನ ಈ ವರ್ಷ ಜನಗಳಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ಪ್ರದರ್ಶನದಲ್ಲಿ ಕೃಷಿ ಕೈಗಾರಿಕೆಗೆ ಸಂಬಂಧಪಟ್ಟಂಥ ಪ್ರದರ್ಶನ ಇತ್ತು, ರೇಷ್ಮೆ ಸಂಬಂಧಪಟ್ಟಿದ್ದು, ತೋಟಗಾರಿಕೆ, ಅರಣ್ಯ ಎಲ್ಲ ಥರದ್ದು ಇತ್ತು. ಎಲೆಕ್ಟ್ರಾನಿಕ್ ವಾಹನಗಳು ಬಂದಿದ್ವು, ಜೊತೆಗೆ ಕೈಮಗ್ಗ ಕೈಗಾರಿಕೆ, ಕರಕುಶಲ ಕೈಗಾರಿಕೆ ಎಲ್ಲ ವಸ್ತು ಪ್ರದರ್ಶನ ಇತ್ತು. ಇದರೆಲ್ಲದರ ನಡುವೆ ಅತಿ ಹೆಚ್ಚು ಗಮನ ಸೆಳೆದಿದ್ದು ಯಾವುದು ಅಂದರೆ ವೈದ್ಯಕೀಯ ವಸ್ತು ಪ್ರದರ್ಶನ. ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರ್ಸೋಕೆ ಹೊರಟಿರ್ತಕ್ಕಂಥದ್ದು ಇದೇ ವೈದ್ಯಕೀಯ ವಸ್ತು ಪ್ರದರ್ಶನದಲ್ಲಿ ಏನೇನು ಅವರು ವಸ್ತು ಪ್ರದರ್ಶನವನ್ನು ಮಾಡ್ತಾ ಇದ್ರು ಅಂತಕ್ಕಂಥದ್ದು ಈ ವಿಡಿಯೋದಲ್ಲಿ ನಾನು ತೋರ್ಸೋಕೆ ಹೊರಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಒಂದು ವೈದ್ಯಕೀಯ ಒಂದು ವಸ್ತು ಪ್ರದರ್ಶನವನ್ನು ನಮ್ಮ ತುಮಕೂರಿನ ಸಿದ್ಧಗಂಗಾ ಮೆಡಿಕಲ್ ಕಾಲೇಜಿನವರು ಏರ್ಪಡಿಸಿದರು. ಇವರು ಇಲ್ಲಿ ಸುಮಾರು ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು, ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಏನು ಹೇಳಿದರು ಅಂದರೆ, ಅಂಥ ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, ನಾನೆಲ್ಲ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ಲಂಗ್ಸಿನ ರಚನೆ ಹೇಗಾಗುತ್ತೆ, ಲಂಗ್ಸಲ್ಲಿ ಹೇಗೆ ಕಾಯಿಲೆಗಳು ಉಂಟಾಗ್ತವೆ, ಅದು ಹೇಗೆ ಹಾಳಾಗುತ್ತೆ ಅಂತಕ್ಕಂಥದ್ದನ್ನ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದರು. ಧೂಮಪಾನದಿಂದ ಲಂಗ್ಸ್ಗಳು ಹೇಗೆ ಡ್ಯಾಮೇಜ್ ಆಗ್ತವೆ ಅಂತಕ್ಕಂಥದ್ದನ್ನ ಎಕ್ಸ್ಪ್ಲೇನ್ ಮಾಡಿದರು. ಆಮೇಲೆ ಮೂಗಿನ ರಚನೆ, ಅದರಲ್ಲೂ ಮಗುವಿನ ಮೂಗಿನ ಅಲ್ಲಿ ಉಸಿರಾಟದ ತೊಂದರೆ ಹೇಗಾಗುತ್ತೆ, ಥ್ರೋಟ್ ಇನ್ಫೆಕ್ಷನ್ ಹೇಗಾಗುತ್ತೆ ಅಂತಕ್ಕಂಥದ್ದಾಗಿರ್ಬೋದು. ಜೊತೆಗೆ ಮನುಷ್ಯನ ದೇಹದ ಅಂಗರಚನೆ ಹೆಂಗಾಗಿದೆ, ಸ್ಕೆಲಿಟಿನ್ ಇಟ್ಟಿದ್ರಲ್ಲ, ಅದು ತುಂಬ ಚೆನ್ನಾಗಿತ್ತಂಥದ್ದು. ಈ ನಿಟ್ಟಿನಲ್ಲಿ ಕ್ಷಯರೋಗ ಮತ್ತು ಕೊರೋನಾ ಇವುಗಳ ಬಗ್ಗೆ ಎಚ್ಚರಿಕೆ, ಅವುಗಳನ್ನು ಹರಡುವಿಕೆ, ಒಂದು ಗಾಳಿಯ ಒಂದು ವಾತಾವರಣ ಇದೆಯಲ್ಲ, ಒಂದು ಗಾಳಿ, ಶುದ್ಧ ಗಾಳಿ ಹೇಗೆ ಶುದ್ಧ ಗಾಳಿ ಇರುತ್ತೆ, ಎಷ್ಟಿರಬೇಕು, ಹೇಗೆ ಅಂತಕ್ಕಂಥದ್ದೆಲ್ಲದನ್ನು ಸಂಕ್ಷಿಪ್ತವಾಗಿ ಅವರು ವಿದ್ಯಾರ್ಥಿಗಳಲ್ಲಿ ಮಾಡೆಲ್ಗಳನ್ನು ಮಾಡಿ, ಚಾರ್ಟ್ಗಳನ್ನು ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಈ ವಿಡಿಯೋದಲ್ಲಿ ಯಾವುದೇ ಎಕ್ಸ್ಪ್ಲೇನ್ ಕೊಡ್ತಾ ಇಲ್ಲ, ಅಲ್ಲಿ ತುಂಬ ಸೌಂಡ್ ಇತ್ತು, ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಮೈಕ್ ಹಾಕಿದ್ರು. ಕಾಪಿರೈಟ್ ಬರುತ್ತೆ ಅಂತ ನಾನು ಯಾವುದೇ ಸೌಂಡ್ ಹಾಕಿಲ್ಲ. ಸೌಂಡ್ ಇಲ್ದಂಗಿದೆ ವಿಡಿಯೋ, ನೀವು ಗಮನಿಸಿ, ಅವುಗಳನ್ನು ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ.